ನಮ್ದು ರೀಸೆಂಟ್ ಆಗಿ ವೈರಲ್ ಆಗಿರೋ ಯುಗಾದಿ ವಸ್ತಡ್ಕು ವಿಡಿಯೋದಲ್ಲಿ ತುಂಬಾ ಜನ ಮೇಕೆಕಾಳು ಸೂಪ್ ರೆಸಿಪಿನ ಕೇಳ್ತಾ ಇದ್ರಿ. ನಿಮ್ಗೋಸ್ಕರ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ, ಮರಿದಿರ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ 4 ಮೇಕೆಕಾಳನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂತಾ ಇದೀವಿ. ಅದರ ಜೊತೆಲಿ ಕಟ್ ಮಾಡಿರೋದು 1 ಟೊಮೆಟೊ, 1 ಈರುಳ್ಳಿ, ಅರಿಶಿನ ಪುಡಿ, ಉಪ್ಪು ಮತ್ತೆ ಸ್ವಲ್ಪ ಖಾರ ಪುಡಿನ ಹಾಕೊಳ್ಳಿ. ಯಾಕೆಂದ್ರೆ ನಾವು ಪೆಪ್ಪರ್ ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಖಾರ ಪುಡಿ ಜಾಸ್ತಿ ಹಾಕೊಂಡ್ರೆ ತುಂಬಾ ಖಾರ ಆಗ್ಬಿಡತ್ತೆ, ಕುಡಿಯೋದಕ್ಕಾಗೋದಿಲ್ಲ. ನೆಕ್ಸ್ಟ್ ನಾವು ಸೂಪ್ಗೆ ಹಾಕೋ ಮಸಾಲೆ ಮಾಡ್ಕೊಳೋದಕ್ಕೆ 1 ಇಂಚು ಶುಂಠಿ, 1 ಬೆಳ್ಳುಳ್ಳಿ ಚಿಪ್ಪೆ ಸಮೇತನೇ ಹಾಕಿ ರುಚಿ ಚೆನ್ನಾಗಿರುತ್ತೆ. ಅಂಡ್ ನಾವು ತೋರಿಸ್ತಾ ಇರೋ ಸ್ಪೂನ್ ಅಲ್ಲಿ 2 ಸ್ಪೂನ್ ಜೀರಿಗೆ ಹಾಕ್ತಾ ಇದೀವಿ. ಆಮೇಲೆ ನಾವು ಪೆಪ್ಪರ್ ಪೌಡರ್ ಹಾಕ್ತಾ ಇದೀವಿ. ನಿಮ್ಮ ಮನೇಲಿ ಪೆಪ್ಪರ್ ಇದ್ರೆ ಅಲ್ಲೇ ಪುಡಿ ಮಾಡ್ಕೊಂಡು ಪೆಪ್ಪರ್ ಪೌಡರ್ ಹಾಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಪೇಸ್ಟ್ ಗೆ ಬೇಕಾಗಿರೋ ಅಷ್ಟು ವಾಟರ್ ನ ಆಡ್ ಮಾಡಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊಬೇಕು. ನೆಕ್ಸ್ಟ್ ನಾವು ಎಣ್ಣೆಯಲ್ಲಿ ಹಾಕಿರೋ ಕಾಳನ್ನ ಚೆನ್ನಾಗಿ ಎಣ್ಣೆ ಬಿಟ್ಕೊಳೋವರೆಗೂ ಅದನ್ನ ಕಾಯಿಸಿ ಆಮೇಲೆ ಮಸಾಲ ಹಾಕಿ ಚೆನ್ನಾಗಿ ಒಂದು 2 ರಿಂದ 3 ಲೀಟರ್ ವರೆಗೂ ನೀವು ವಾಟರ್ನ ಆಡ್ ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ಇಲ್ಲ ಅಂದ್ರೂ 10 to 15 ವಿಷಿಲ್ಸ್ ಬರಬೇಕು. ಸೊ ಇಷ್ಟು ವಿಷಿಲ್ಸ್ ಬರೋ ಅಷ್ಟರಲ್ಲಿ ನಾವು ಹಾಕಿರೋ ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗುತ್ತೆ. ಸೊ ನೀವು ಆಗ ನೋಡ್ಕೊಂಡು ಸೂಪ್ ನಿಮ್ಗೆ ಸ್ವಲ್ಪ ನೀರಾಗಿರ್ಬೇಕು ಅಂದ್ರೆ ಸ್ವಲ್ಪ ನೀರ್ ಆಡ್ ಮಾಡ್ಕೊಳ್ಳಿ, ಗಟ್ಟಿ ಆಗಿರ್ಬೇಕು ಅಂದ್ರೆ ಹಾಗೆ ಬಿಡಿ. ಸೊ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಇಷ್ಟು ಟೇಸ್ಟಿ ಆಗಿರೋ ಮೇಕೆಕಾಳು ಸೂಪ್ ಮಾಡ್ಬೋದು ಅಂತ ನಮ್ಮಮ್ಮ ತೋರ್ಸ್ಕೊಟ್ಮೇಲೆ ನನ್ಗಂತೂ ಫುಲ್ ಖುಷಿ ಆಯ್ತು. ನೆಕ್ಸ್ಟ್ ಬೋಟಿ ರೆಸಿಪಿನ ಆಡ್ ಮಾಡ್ತೀನಿ. ಕಮೆಂಟ್ ಅಲ್ಲಿ ರೆಸಿಪಿ ಅಂತ ಕಮೆಂಟ್ ಮಾಡಿ ಅಂಡ್ ಮರಿದಿರ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.